ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧಗಳ ಬಗ್ಗೆ ಅಮೆರಿಕದ ಪ್ರತಿನಿಧಿಗಳು ಇದು ಇದುವರೆಗೆ ಭಾರತ ಕೊಟ್ಟ ಅತ್ಯುತ್ತಮ ಆಫರ್ ಅಂತ ಹೇಳಿದರೂ ಕೂಡ ಅದು ಅಮೆರಿಕ ಅಧ್ಯಕ್ಷರನ್ನ ತೃಪ್ತಿಪಡಿಸಿಲ್ಲ. ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತದ ಪ್ರಧಾನಿಯ ನಡುವೆ ಆದ ಮಾತುಕತೆ ಕೂಡ ತುಂಬಾ ಫಲಪ್ರದ ಅಂತೇನು ಅನ್ನಿಸ್ಕೊಳ್ತಾ ಇಲ್ಲ. ಈ ನಡುವೆ ಅಮೆರಿಕದ ಒತ್ತಡಕ್ಕೆ ಮಣಿದು ಇನ್ನೂ ಒಂದು ದೇಶ ಭಾರತದ ವಿರುದ್ಧ 50% ಟ್ಯಾರಿಫ್ ಅನ್ನು ವಿಧಿಸ್ತಾ ಇದೆ. ಹಾಗೆ ಈ ಟ್ಯಾರಿಫ್ ಭಾರತಕ್ಕಿಂತ ಹೆಚ್ಚಾಗಿ ಚೈನಾಗೆ ನಷ್ಟವನ್ನು ಉಂಟು ಮಾಡಿದರೂ ಕೂಡ ಭಾರತ ತನ್ನ ಸುಮಾರು $8 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಅನ್ನ ಇಲ್ಲಿ ಕಳ್ಕೊಳ್ಳೋ ಸಾಧ್ಯತೆ ಈ ಹೆಚ್ಚುವರಿ ಟ್ಯಾರಿಫ್ನಿಂದ ಇರುತ್ತೆ. ಹಾಗಾದ್ರೆ ಭಾರತದ ಮೇಲೆ ಟ್ಯಾರಿಫ್ ಹೇರ್ತಾ ಇರುವ ಮತ್ತೊಂದು ದೇಶ ಯಾವುದು? ಅವರ ಜೊತೆ ಭಾರತದ ವ್ಯಾಪಾರ ಎಷ್ಟು? ಅವ್ರು ಯಾಕೆ ಭಾರತ ಮತ್ತು ಚೈನಾಗಳ ಮೇಲೆ ಬೀಳ್ತಾ ಇದ್ದಾರೆ? ಬನ್ನಿ ನೋಡೋಣ. ಗೆಳೆಯರೆ, ಮೆಕ್ಸಿಕೋ ಬಗ್ಗೆ ನಿಮಗೆ ಗೊತ್ತಿದೆ. ನಾರ್ತ್ ಅಮೆರಿಕದ ಈ ದೇಶ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇತ್ತೀಚೆಗಷ್ಟೇ ಸಿಡಿಮಿಡಿಗೊಂಡಿತ್ತು. ಟ್ರಂಪ್ ಅಧಿಕಾರ ವಹಿಸಿಕೊಂಡ ಆರಂಭದ ದಿನಗಳಲ್ಲಿ ಮೆಕ್ಸಿಕನ್ ಗಲ್ಫ್ನ ಹೆಸರನ್ನ ಬದಲಿಸಿ ಅದನ್ನು ಗಲ್ಫ್ ಆಫ್ ಅಮೆರಿಕಾ ಅಂತ ನಾಮಕರಣ ಮಾಡೋ ಮಾತಾಡಿದ್ರು. ಇದನ್ನು ತೀವ್ರವಾಗಿ ವಿರೋಧಿಸಿದ್ದ ಮೆಕ್ಸಿಕೋ ಅಧ್ಯಕ್ಷೆ ಕ್ಲಾಡಿಯಾ ಶೈನ್ಬಾಮ್ ಹಳೆಯ ಅಮೆರಿಕ ಮ್ಯಾಪ್ ಅನ್ನು ತೋರಿಸಿ ಇದನ್ನು ನಾವು ಮೆಕ್ಸಿಕನ್ ಅಮೆರಿಕಾ ಅಂತ ಕರೆದ್ರೆ ಹೇಗಿರುತ್ತೆ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ರು. ಮೆಕ್ಸಿಕೋದಿಂದ ಅಕ್ರಮ ವಲಸೆಗಳು ಹೆಚ್ಚಾಗ್ತಾ ಇವೆ, ಅಲ್ಲಿಂದ ಡ್ರಗ್ಸ್ ಅಮೆರಿಕಾಗೆ ಅಕ್ರಮವಾಗಿ ಬರ್ತಿದೆ ಅನ್ನೋ ಆರೋಪವನ್ನ ಟ್ರಂಪ್ ಮೊದಲಿಂದಲೂ ಮಾಡ್ತಾ ಇದ್ದಾರೆ. ಈ ಹಿಂದೆ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಮೆಕ್ಸಿಕೋ ಮತ್ತು ಅಮೆರಿಕಾದ ನಡುವೆ ಗೋಡೆ ಕಟ್ಟುವ ಉದ್ದೇಶವನ್ನು ಕೂಡ ಟ್ರಂಪ್ ವ್ಯಕ್ತಪಡಿಸಿದ್ರು. ಹೀಗೆ ನಿನ್ನೆ ಮೊನ್ನೆವರೆಗೆ ಹಾವು ಮುಂಗುಸಿಗಳ ಥರ ಆಡ್ತಾ ಇದ್ದ ಮೆಕ್ಸಿಕೋ ಹಾಗೂ ಅಮೆರಿಕಾಗಳು ಈಗ ಒಂದೇ ಗೆರೆಗೆ ಬಂದು ನಿಂತಿವೆ. ಅಮೆರಿಕದ ಹಾಗೆ ಮೆಕ್ಸಿಕೋ ಕೂಡ ಚೈನಾ, ಭಾರತ, ದಕ್ಷಿಣ ಕೊರಿಯಾ, ಥೈಲ್ಯಾಂಡ್, ಇಂಡೋನೇಷಿಯಾ ಮತ್ತು ಇನ್ನಿತರ ಏಷ್ಯನ್ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಸುಮಾರು 1,400ಕ್ಕೂ ಹೆಚ್ಚು ಉತ್ಪನ್ನಗಳ ಮೇಲೆ 5% 50% ಟ್ಯಾರಿಫ್ ಅನ್ನು ಹೇರ್ತಾ ಇದೆ. ಇದು ಮುಖ್ಯವಾಗಿ ಆಟೋಮೊಬೈಲ್, ಆಟೋ ಪಾರ್ಟ್ಸ್, ಟೆಕ್ಸ್ಟೈಲ್ಸ್, ಗಾರ್ಮೆಂಟ್ಸ್, ಪ್ಲಾಸ್ಟಿಕ್, ಸ್ಟೀಲ್ ಮತ್ತು ಇನ್ನಿತರ ಉತ್ಪನ್ನಗಳಿಗೆ ಅನ್ವಯ ಆಗುತ್ತೆ ಮತ್ತು ಈ ಟ್ಯಾರಿಫ್ ಜನವರಿ 1ರಿಂದ ಜಾರಿಗೆ ಬರುತ್ತೆ. ಗೆಳೆಯರೆ, ಇಲ್ಲಿ ಅಮೆರಿಕ ಹೇಗೆ ಟ್ಯಾರಿಫ್ ಮೂಲಕ ನಮ್ಮ ಖಜಾನೆಗೆ ಹಣ ತರ್ತೀವಿ ಅಂತ ಹೇಳುತ್ತೋ ಅದೇ ಥರದ ಮಾತುಗಳನ್ನು ಮೆಕ್ಸಿಕೋ ಕೂಡ ಹೇಳ್ತಾ ಇದೆ. ಯಾವೆಲ್ಲ ದೇಶಗಳು ಮೆಕ್ಸಿಕೋ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿಲ್ವೋ ಅಂಥ ದೇಶಗಳ ಮೇಲೆ ಟ್ಯಾರಿಫ್ ಹಾಕ್ತಾ ಇದೀವಿ ಮತ್ತು ಈ ಟ್ಯಾರಿಫ್ ಕಾರಣಕ್ಕೆ ಮೆಕ್ಸಿಕೋದ ಖಜಾನೆಗೆ ಸುಮಾರು $3.76 ಬಿಲಿಯನ್ ರೆವಿನ್ಯೂ ಬರುತ್ತೆ ಅಂತ ಅಲ್ಲಿನ ಆಡಳಿತ ಹೇಳ್ತಾ ಇದೆ. ಆದರೆ ಇಲ್ಲಿ ಟ್ಯಾರಿಫ್ ಹೇರೋದ್ರಿಂದ ದೇಶದ ಖಜಾನೆಗೆ ಲಾಭ ಬರಬಹುದು. ಹಾಗಂತ ಅದನ್ನು ವಿದೇಶಿ ವ್ಯಾಪಾರಿಗಳು, ತಯಾರಿಕಾ ಕಂಪನಿಗಳೇನು ತಮ್ಮ ಕೈಯಿಂದ ಕೊಡೋದಿಲ್ಲ. ಟ್ಯಾರಿಫ್ ಹೊರೆ ಬೀಳೋದು ಖರೀದಿದಾರರ ಮೇಲೆ. ಅಂದ್ರೆ ಯಾವ ದೇಶ ತನ್ನ ಇಂಪೋರ್ಟ್ಗಳ ಮೇಲೆ ಟ್ಯಾರಿಫ್ ಹೇರುತ್ತೋ ಆ ದೇಶದಲ್ಲಿ ಸರಕುಗಳ ಬೆಲೆ ಹೆಚ್ಚಾಗುತ್ತೆ ಮತ್ತು ಅದನ್ನು ಖರೀದಿ ಮಾಡೋದು ಅದೇ ದೇಶದ ಜನ. ಹೀಗಾಗಿ ಭಾರ ಬೀಳೋದು ಆ ದೇಶದ ನಾಗರಿಕರ ಮೇಲೇನೆ. ಇಲ್ಲಿ ಯಾವುದೋ ಒಂದು ದೇಶ ತನ್ನ ದೇಶದಲ್ಲಿ ಉತ್ಪಾದನೆ ಆಗೋ ವಸ್ತುಗಳು ವಿದೇಶಿ ವಸ್ತುಗಳ ಜೊತೆಗಿನ ಕಾಂಪಿಟೇಷನ್ ನಲ್ಲಿ ಸೊರಗ ಹೋಗಬಾರದು ಅನ್ನೋ ಕಾರಣಕ್ಕೆ ವಿದೇಶಿ ಆಮದುಗಳ ಮೇಲೆ ಹೆಚ್ಚು ಟ್ಯಾರಿಫ್ ಹೇರಿದ್ರೆ ಅದನ್ನ ಸ್ವದೇಶಿ ಉದ್ಯಮಗಳ ರಕ್ಷಣೆಗೆ ಅಂತ ಭಾವಿಸಬಹುದು. ಹಾಗಲ್ಲದೆ ಸುಮ್ಮನೆ ಎಲ್ಲ ವಸ್ತುಗಳ ಮೇಲೆ ಅಮೆರಿಕದ ಸ್ಟೈಲಲ್ಲಿ ಟ್ಯಾರಿಫ್ ಅನ್ನ ಹೇರ್ತಾ ಹೋದ್ರೆ ಜನ ಬೆಲೆ ಏರಿಕೆಯಿಂದ ತತ್ತರಿಸಬೇಕಾಗತ್ತೆ. ಈಗ ಮೆಕ್ಸಿಕೋದಲ್ಲಿನ ವ್ಯಾಪಾರಿಗಳು ಅಲ್ಲಿನ ಸರ್ಕಾರಕ್ಕೆ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಮೆಕ್ಸಿಕೋ ಇಲ್ಲಿ ಯಾಕೆ ಟ್ಯಾರಿಫ್ ಅನ್ನ ಹೇರ್ತಾ ಇದೆ ಅನ್ನೋದನ್ನ ನೋಡೋ ಮೊದಲು ಭಾರತ ಮತ್ತು ಚೈನಾಗಳ ಜೊತೆ ಮೆಕ್ಸಿಕೋ ಮಾಡೋ ವ್ಯಾಪಾರ ಎಷ್ಟು ಅನ್ನೋದನ್ನು ಕೂಡ ನಾವು ನೋಡ್ಬಿಡೋಣ. ಗೆಳೆಯರೆ, ಮೆಕ್ಸಿಕೋ ಆಟೋಮೊಬೈಲ್, ಔಷಧಗಳು, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್ಸ್, ಟೆಕ್ಸ್ಟೈಲ್ಸ್, ಸ್ಟೀಲ್ ಹೀಗೆ ನಾನಾ ವಸ್ತುಗಳನ್ನು ಏಷ್ಯಾದ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಇಲ್ಲಿ ಚೈನಾ ಜೊತೆ ಮೆಕ್ಸಿಕೋ ಸುಮಾರು $139 ಬಿಲಿಯನ್ ವಾರ್ಷಿಕ ವಹಿವಾಟನ್ನು ನಡೆಸಿದ್ರೆ ಅದರಲ್ಲಿ ಚೈನಾದಿಂದ ಆಮದಾಗೋದು $129 ಬಿಲಿಯನ್ ಮೌಲ್ಯದ ವಸ್ತುಗಳು. ಇನ್ನು ಚೈನಾಗೆ ಮೆಕ್ಸಿಕೋ ರಫ್ತು ಮಾಡ್ತಾ ಇರೋದು $10 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಮಾತ್ರ. ಇಲ್ಲಿ ಚೈನಾ ಹಾಗೂ ಮೆಕ್ಸಿಕೋ ನಡುವೆ ಸುಮಾರು $119 ಬಿಲಿಯನ್ ವ್ಯಾಪಾರ ಕೊರತೆ ಇದೆ. ಹಾಗೆ ಭಾರತದ ವಿಷಯಕ್ಕೆ ನಾವು ಬರೋದಾದ್ರೆ ಭಾರತ ಮೆಕ್ಸಿಕೋದಿಂದ ಸುಮಾರು $2.72 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಹಾಗೆ ಮೆಕ್ಸಿಕೋಗೆ ಸುಮಾರು $9 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಭಾರತ ರಫ್ತು ಮಾಡುತ್ತೆ. ಇಲ್ಲಿ ಎರಡೂ ದೇಶಗಳ ನಡುವಿನ ವ್ಯಾಪಾರ ಬರೀ $11.72 ಬಿಲಿಯನ್. ಇದು ತುಂಬ ದೊಡ್ಡದೇನಲ್ಲ ಅಂತ ಅನಿಸಿದ್ರೂ ಕೂಡ ಭಾರತಕ್ಕೆ ವ್ಯಾಪಾರ ಲಾಭ ಅಂದರೆ ಟ್ರೇಡ್ ಸರ್ಪ್ಲಸ್ ಅನ್ನೋದೇ ಇಲ್ಲಿ ಸುಮಾರು $8 ಬಿಲಿಯನ್ ಹೀಗಾಗಿ ಮೆಕ್ಸಿಕೋ ಜೊತೆಗಿನ ವ್ಯಾಪಾರ ಭಾರತಕ್ಕೆ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಭಾರತದಿಂದ ಅಲ್ಲಿಗೆ ಸುಮಾರು $1 ಬಿಲಿಯನ್ ಮೌಲ್ಯದ ಆಟೋಮೊಬೈಲ್ಸ್, ಕಾರುಗಳ ಸ್ಪೇರ್ ಪಾರ್ಟ್ಸೇ ಹೋಗುತ್ತವೆ. ಅದಲ್ಲದೆ ಐರನ್ ಮತ್ತು ಸ್ಟೀಲ್, ಟೆಕ್ಸ್ಟೈಲ್ಸ್,
ಅಪರಲ್ಸ್, ಫುಟ್ವೇರ್, ಎಲೆಕ್ಟ್ರಾನಿಕ್ಸ್, ಮೆಷಿನರಿ, ಕೆಮಿಕಲ್ಸ್, ಪ್ಲಾಸ್ಟಿಕ್, ಫಾರ್ಮಾ ಅಂದರೆ ಔಷಧಗಳು, ಇಂಡಸ್ಟ್ರಿಯಲ್ ಗೂಡ್ಸ್, ಹೀಗೆ ನಾನಾ ಥರದ ವಸ್ತುಗಳನ್ನು ಭಾರತ ಮೆಕ್ಸಿಕೋಗೆ ಕಳುಹಿಸಿಕೊಡುತ್ತೆ. ಈಗ ಟ್ಯಾರಿಫನ್ನು ಹೇರ್ತಾ ಇರೋದ್ರಿಂದ ಈ ವಸ್ತುಗಳ ಬೆಲೆ ಅಲ್ಲಿ ಹೆಚ್ಚಾಗುತ್ತೆ ಮತ್ತು ನಮಗಿಂತ ಕಡಿಮೆ ಬೆಲೆಗೆ ಸಿಗುವ ದೇಶಗಳ ವಸ್ತುಗಳಿಗೆ ಮೆಕ್ಸಿಕೋದ ಮಾರುಕಟ್ಟೆ ಸಿಗ್ತಾ ಹೋಗುತ್ತೆ. ಇನ್ನು ಈಗ ಮೆಕ್ಸಿಕೋ ಯಾಕಿಂತ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಗೆಳೆಯರೆ? ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿ ಇನ್ನು ಮುಂದೆ ಸಾಕಷ್ಟು ದೇಶಗಳನ್ನ ಇದೇ ಹಾದಿಯಲ್ಲಿ ಹೆಜ್ಜೆ ಹಾಕೋ ಹಾಗೆ ಮಾಡಿದ್ರೆ ನಾವು ಆಶ್ಚರ್ಯ ಪಡಬೇಕಿಲ್ಲ. ಯಾಕೆಂದ್ರೆ ಜಗತ್ತಿನ ನಾನಾ ದೇಶಗಳು ಈಗ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಬಯಸ್ತಾ ಇವೆ. ನಿಮ್ಮ ದೇಶದ ವಸ್ತುಗಳನ್ನು ನಾವು ಖರೀದಿ ಮಾಡ್ತೀವಿ ಅಂದ ಮೇಲೆ ನಮ್ಮ ದೇಶದ ವಸ್ತುಗಳ ಖರೀದಿಯನ್ನು ಕೂಡ ನೀವು ಹೆಚ್ಚು ಮಾಡಿ, ವ್ಯಾಪಾರ ಕೊರತೆಯನ್ನು ಕಡಿಮೆ ಮಾಡಿ ಅನ್ನೋದು ಈಗ ನಾನಾ ದೇಶಗಳ ಬೇಡಿಕೆ. ಇಲ್ಲಿ ಚೈನಾ ವೈರಾಣುವಿನ ಕಾಟ ಶುರುವಾದ ನಂತರ ಜಗತ್ತಿನ ಆರ್ಥಿಕತೆ ಪತನಗೊಳ್ತು ನೋಡಿ. ಅದಾದ ಮೇಲೆ ಈಗ ಜಗತ್ತು ಇಡಿಯಾಗಿ ಯೋಚನೆ ಮಾಡ್ತಾ ಇಲ್ಲ, ಬದಲಿಗೆ ನಾವು ಮೊದಲು ಆಮೇಲೆ ನೀವು ಅನ್ನೋ ಥರ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಎಲ್ಲ ದೇಶಗಳು ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ನೋಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇವೆ. ಹೀಗಾಗಿ ಆರ್ಥಿಕತೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಈ ಟ್ಯಾರಿಫ್ ಹೇರಿಕೆ ಅನ್ನೋದು ಶುರು ಆಗ್ತಾ ಇದೆ. ಈ ಮೂಲಕ ತಮ್ಮದೇ ದೇಶದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳುವ, ಸಪ್ಲೈ ಚೈನ್ ಅನ್ನು ಬಲಿಷ್ಠಗೊಳಿಸುವ ಪ್ರಯತ್ನವೊಂದು ಇಲ್ಲಿ ಸದ್ದಿಲ್ಲದೆ ಆರಂಭಗೊಂಡಿದೆ. ಇನ್ನು ಮೆಕ್ಸಿಕೋ ಕೂಡ ಇದೇ ಕಾರಣದಿಂದ ನಾವು ಟ್ಯಾರಿಫ್ ಅನ್ನು ಹೇರ್ತಾ ಇದ್ದೀವಿ ಅಂತ ಹೇಳಿದ್ರೂ ಕೂಡ ಇಲ್ಲಿ ಚೈನಾ ಹಾಗೂ ಭಾರತದ ವಿರುದ್ಧ ಟ್ಯಾರಿಫ್ ಹೇರೋದಕ್ಕೆ ಅಮೆರಿಕಾದ ಒತ್ತಡ ಕಾರಣ ಅನ್ನೋದು ಸುಳ್ಳೇನಲ್ಲ. ಇಲ್ಲಿ ಮೆಕ್ಸಿಕೋ ಹಾಗೂ ಅಮೆರಿಕ ನಡುವೆ ಬರೀ ವ್ಯಾಪಾರ ಮಾತ್ರ ಅಲ್ಲ, ನೀರಿನ ಹಂಚಿಕೆಯಂಥ ಒಪ್ಪಂದಗಳು ಇವೆ. ಹಾಗೆ ಮೆಕ್ಸಿಕೋ ಅಮೆರಿಕಾದ ಮೇಲೆ ಸ್ವಲ್ಪ ಹೆಚ್ಚು ಅನ್ನೋಷ್ಟೇ ಅವಲಂಬಿತಗೊಂಡಿದೆ. ಇನ್ನು ಈಗ ಮೆಕ್ಸಿಕೋ ಅಮೆರಿಕಾಗೆ ಪ್ರತಿ ವರ್ಷ 1.75 ಮಿಲಿಯನ್ ಎಕರೆ ಅಡಿಗಳಷ್ಟು ನೀರನ್ನು ಬಿಡಬೇಕು. ಈಗ ಡಿಸೆಂಬರ್ ಒಳಗೆ 2 ಲಕ್ಷ ಎಕರೆ ಅಡಿಗಳಷ್ಟು ನೀರನ್ನು ಬಿಡದೇ ಇದ್ರೆ ಇನ್ನಷ್ಟು ಸುಂಕಗಳನ್ನು ಮೆಕ್ಸಿಕೋ ಮೇಲೆ ಹೇರ್ತೀವಿ ಅಂತ ಸುಂಕಗಳ ರಾಜ ಟ್ರಂಪ್ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಳೆದ ವಾರ ಮೆಕ್ಸಿಕೋದ ಅಧ್ಯಕ್ಷ ಶೆನ್ಬಾಮ್ ಹಾಗೂ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಒಂದು ಭೇಟಿ, ಮಾತುಕತೆಗಳು ಆಗಿವೆ. ಈ ಸಂದರ್ಭದಲ್ಲಿ ಅಮೆರಿಕ ಮೆಕ್ಸಿಕೋ ಮೇಲೆ ಟ್ಯಾರಿಫ್ಗಾಗಿ ಒತ್ತಡವನ್ನು ಹೇರುತ್ತಾ ಗೊತ್ತಿಲ್ಲ. ಆದರೆ ಈಗ ಏಕಾಏಕಿ ಮೆಕ್ಸಿಕೋ ಏಷ್ಯಾದ ದೇಶಗಳ ಮೇಲೆ ಟ್ಯಾರಿಫ್ ಹೇರುವ ತನ್ನ ನಿರ್ಧಾರವನ್ನು ಪ್ರಕಟಿಸಿದೆ. ಇನ್ನು ಇಲ್ಲಿ ಅಕಸ್ಮಾತ್ ಅಮೆರಿಕ ಮೆಕ್ಸಿಕೋ ಮೇಲೆ ಒತ್ತಡವನ್ನು ಹೇರಿದ್ರೆ ಅದನ್ನು ಉಲ್ಲಂಘಿಸುವ ಸ್ಥಿತಿಯಲ್ಲಿ ಕೂಡ ಮೆಕ್ಸಿಕೋ ಇಲ್ಲ. ಯಾಕೆಂದ್ರೆ ಅಮೆರಿಕ ಹಾಗೂ ಮೆಕ್ಸಿಕೋ ನಡುವೆ ದೊಡ್ಡ ಮಟ್ಟದ ವ್ಯಾಪಾರ ನಡೆಯುತ್ತೆ. ಅಮೆರಿಕ ಮೆಕ್ಸಿಕೋದ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ. ಮೆಕ್ಸಿಕೋದ 50% ವಿದೇಶಿ ಹೂಡಿಕೆಗಳು ಅಮೆರಿಕದ ಕಂಪನಿಗಳಿಂದಲೇ ಆಗಿವೆ. ಇನ್ನು ಅಮೆರಿಕ ಹಾಗೂ ಮೆಕ್ಸಿಕೋಗಳ ನಡುವೆ ಸುಮಾರು $581 ಬಿಲಿಯನ್ ವ್ಯಾಪಾರ ಕೂಡ ನಡೆಯುತ್ತೆ. ಇದರಲ್ಲಿ ಮೆಕ್ಸಿಕೋದಿಂದ ಅಮೆರಿಕಾಗೆ $355 ಬಿಲಿಯನ್ ಮೌಲ್ಯದ ವಸ್ತುಗಳು ರಫ್ತಾದರೆ ಅಮೆರಿಕಾದಿಂದ ಮೆಕ್ಸಿಕೋ $226 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಇಲ್ಲಿ ಟ್ರೇಡ್ ಸರ್ಪ್ಲಸ್ ಇರೋದು ಮೆಕ್ಸಿಕೋಗೆ. ಅದು ಸುಮಾರು $129 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಅನ್ನ ಮೆಕ್ಸಿಕೋ ಹೊಂದಿದೆ. ಇಷ್ಟೊಂದು ವ್ಯಾಪಾರವನ್ನು ಅವರಾದರೂ ಯಾಕೆ ಬಿಟ್ಕೊಡ್ತಾರೆ? ಮೆಕ್ಸಿಕೋ ಮೇಲೆ ಕೂಡ ಅಮೆರಿಕ 25% ಟ್ಯಾರಿಫ್ ಅನ್ನು ಹೇರಿದೆ. ಇಷ್ಟಾದರೂ ಎರಡೂ ದೇಶಗಳ ನಡುವಿನ ವ್ಯಾಪಾರದಲ್ಲಿ ಮೆಕ್ಸಿಕೋ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದೆ. ಹೀಗಾಗಿ ಅವರು ಅಮೆರಿಕಾದ ಒತ್ತಡಗಳನ್ನು ಕೆಲಮಟ್ಟಿಗೆ ಸಹಿಸಿಕೊಳ್ಳಲೇಬೇಕಾಗತ್ತೆ. ಸೊ ಈಗ ಭಾರತ ಕೂಡ ಮೆಕ್ಸಿಕೋದ ಟ್ಯಾರಿಫ್ಗೆ ತುತ್ತಾಗಬೇಕಾಗಿ ಬರ್ತಾ ಇದೆ. ಇದನ್ನ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಅಂದ್ರೆ ಮಾತುಕತೆಗಳ ಮೂಲಕ ಭಾರತ ಸರಿಪಡಿಸಿಕೊಳ್ಳಬಹುದು. ಮೆಕ್ಸಿಕೋ ಹೇರ್ತಾ ಇರುವ ಟ್ಯಾರಿಫ್ ಅನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಅಂತ ಅವರನ್ನ ಕೇಳಲೂಬಹುದು. ಜೊತೆಗೆ ಮೆಕ್ಸಿಕೋ ಜೊತೆ ಕೂಡ ಭಾರತಕ್ಕೆ ಟ್ರೇಡ್ ಅಗ್ರಿಮೆಂಟ್ನ ಮಾತುಕತೆಗಳು ಶುರುವಾಗಲೂಬಹುದು. ಇನ್ನು ಮೆಕ್ಸಿಕೋ ಕೂಡ ಭಾರತ ಸೇರಿದಂತೆ ಏಷ್ಯಾದ ದೇಶಗಳ ಮೇಲೆ ಹೆಚ್ಚು ಟ್ಯಾರಿಫ್ ಅನ್ನು ಹೇರಿದ್ರೆ ದೇಶದ ಸಾಮಾನ್ಯ ನಾಗರಿಕರು ಬೆಲೆ ಏರಿಕೆಯಿಂದ ತತ್ತರಿಸಬೇಕಾಗತ್ತೆ ಅಂತ ಅಲ್ಲಿನ ವ್ಯಾಪಾರಿ ಸಂಘಟನೆಗಳು ಹೇಳೋದಕ್ಕೆ ಶುರು ಮಾಡಿವೆ. ಇದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಸದ್ಯಕ್ಕಂತೂ ಅಮೆರಿಕ ಮೆಕ್ಸಿಕೋದ ಮೂಲಕ ಭಾರತ ಚೈನಾಗಳಿಗೆ ಟ್ಯಾರಿಫ್ನ ಹೊಡೆತವನ್ನಂತೂ ಕೊಡ್ತಾ ಇದೆ ಅನ್ನೋದು ನಿಜ. ಇನ್ನು ಟ್ರಂಪ್ ಜೊತೆ ಮಾತುಕತೆಯ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟಲ್ಲಿ ತಿಳಿಸಿದ್ದಾರೆ. ಆದರೆ ಅದರಲ್ಲಿ ಎಲ್ಲೂ ಕೂಡ ಮೈ ಫ್ರೆಂಡ್, ಮೈ ಗುಡ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಈ ಥರದ ಉಪಮೆಗಳು ಕಾಣ್ತಾ ಇಲ್ಲ. ಹಾಗೆ ಈ ಮಾತುಗಳ ಬಗ್ಗೆ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಒಂದಷ್ಟು ಟ್ವೀಟ್ ಮಾಡಿರೋದು ಬಿಟ್ಟರೆ ವೈಟ್ ಹೌಸ್ ಅಥವಾ ಟ್ರಂಪ್ ಆ ಬಗ್ಗೆ ತುಟಿ ಬಿಚ್ಚಿಲ್ಲ. ಅದರ ಅರ್ಥ ಆ ಮಾತುಕತೆಗಳು ಟ್ರಂಪ್ಗೆ ಇಷ್ಟ ಆಗೋ ಹಾಗೇನೂ ನಡೆದಿಲ್ಲ, ಅಮೆರಿಕದ ಒತ್ತಡಗಳಿಗೆ ಭಾರತ ಮಣಿದಿಲ್ಲ ಅನ್ನೋದಷ್ಟೇ. ಇದು ಗೆಳೆಯರೆ ಮೆಕ್ಸಿಕೋ ಭಾರತದ ಮೇಲೆ ಹೇರ್ತಾ ಇರೋ ಟ್ಯಾರಿಫ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.